ಪ್ರತಿಭಾ ಕಾರಂಜಿಯಲ್ಲಿ ಮಿಂಚಿದ ವಿದ್ಯಾರ್ಥಿಗಳು ಕೈವಾರ ಗ್ರಾಮದಲ್ಲಿ ಹೋಬಳಿ ಮಟ್ಟದ ಹಾಗೂ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು KPS ಶಾಲೆಯ ಮುಂಭಾಗದಲ್ಲಿ ಆವರಣದಲ್ಲಿ ಆಯೋಜಿಸಲಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬಹಳ ಉತ್ತಮ ರೀತಿಯಲ್ಲಿ ಪ್ರದರ್ಶನ ತೋರಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಶ್ರೀರಾಮನ ಚರಿತವನ್ನು ಹೇಳುವಮ್ಮ, ಘನಶೀಲವತಿ ಸೀತೆ ಕಥೆಗೆ ಮನದೊಡೆಯಮ್ಮ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರಿ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರೋಣಪ್ಪ ಮಾತನಾಡಿ, ಇಲಾಖೆ ಅನುಷ್ಠಾನ ಕಾರ್ಯಕ್ರಮಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ಪಾಠ ಕಲಿಸುವುದರೊಂದಿಗೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರತಕ್ಕಂಥದ್ದು ಕರ್ನಾಟಕ ಸರ್ಕಾರ ಮತ್ತು ಇಲಾಖೆಯ ಮುಖ್ಯ ಕಾರ್ಯಕ್ರಮವಾಗಿದೆ. ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಅಭಿನಂದನೆಗಳನ್ನು ಹಾಗೂ ಪ್ರಾಥಮಿಕ ಶಿಕ್ಷಣ ಈ ರಾಷ್ಟ್ರದ ಭದ್ರ ಬುನಾದಿ. ಹುಟ್ಟಿದಂತಹ ಪ್ರತಿಯೊಂದು ಮಗುವಿಗೂ ಸಹ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದುವರಿಯಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗುತ್ತದೆ. ಸಂಘ ಮತ್ತು ಶಿಕ್ಷಣ ಇಲಾಖೆ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಸಂಘಟನೆ ಇರತಕ್ಕಂಥದ್ದು ಶಿಕ್ಷಕರ ಹಕ್ಕು ಮತ್ತು ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ. ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಈ ದಿನ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾಗಿರ್ತಕ್ಕಂಥ KJ ಕೃಷ್ಣ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀರಾಮ್, PRPಗಳಾದ ಶ್ರೀನಿವಾಸ್, ಮಂಜುನಾಥ್, ECO ನಾಗೇಶ್, SS ಮತ್ತು ನಾಗೇಶ್, PRP ಮಂಜು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅಮರೇಶ್, ಚಂದ್ರಣ್ಣ, KPS ಶಾಲಾ ಪ್ರಭಾರಿ ಶಿಕ್ಷಕರಾಗಿರ್ತಕ್ಕಂಥ ಯಲ್ಲಪ್ಪಗೌಡ ಹಾಗೂ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರಹೀಂ ಖಾನ್, ಏಜಾಜ್, ಕೈವಾರ ಕ್ಲಸ್ಟರ್ ಮಟ್ಟದ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕರು ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿಗಳು ಸಹ ಹಾಜರಿದ್ದರು. ಪ್ರಾಥಮಿಕ ಶಿಕ್ಷಣ ಈ ರಾಷ್ಟ್ರದ ಭದ್ರ ಬುನಾದಿ. ಪ್ರಾಥಮಿಕ ಶಿಕ್ಷಣ ಈ ರಾಷ್ಟ್ರದ ಭದ್ರ ಬುನಾದಿ. ಹಾಗಾಗಿ ಹುಟ್ಟಿದಂತ ಪ್ರತಿ ಮಗು ಕೂಡ ಪ್ರಾಥಮಿಕ ಶಿಕ್ಷಣವನ್ನು ದಾಟಿ ಮುಂದೆ ಬರಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗುತ್ತೆ. ಹಾಗಾಗಿ ಸಂಘ ಮತ್ತು ಸಂಘಟನೆ ಮತ್ತು ಶಿಕ್ಷಣ ಇಲಾಖೆ ಎರಡೂ ಕೂಡ ಒಂದೇ ನಾಣ್ಯದ ಮುಖಗಳಿದ್ದಂತೆ. ಆತ್ಮೀಯರೇ, ಸಂಘವನ್ನು ಬರೋದಕ್ಕಲ್ಲ, ಶೈಕ್ಷಣಿಕ ಚಟುವಟಿಕೆಗಳನ್ನು ಒತ್ತು ಕೊಡೋದಕ್ಕೆ ಸಂಘಟನೆಯವರು ಇವತ್ತು ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರನ್ನ ಮನಸ್ಥೈರ್ಯಗೊಳಿಸೋದಕ್ಕೆ, ಶಿಕ್ಷಕರಿಗೆ ಬೇಕಾದಂತಹ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಂಘ ಇರೋದು. ಶಿಕ್ಷಕರಿಗೆ ಬೇಡಿಕೆಗಳು ಕೊಡದೇ ಇದ್ರೆ ಗುಣಾತ್ಮಕ ಶಿಕ್ಷಣದವರು ನಿಂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಹಿರಿಟೇಟ್ ಆಗುತ್ತೆ ಅಂತ ಹೇಳಬೇಕಂತ ಅಧಿಕಾರಿಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಯಾರು ಕೂಡ ಬಂದು ಕೊಟ್ಟು ಕೊಡಿಸಲಿಲ್ಲ. ಪೇ ಕಮಿಷನ್ ಯಾರು ಕೊಡಿಸಲಿಲ್ಲ. ಪೇ ಕಮಿಷನ್ ಯಾರು ಅಧಿಕಾರಿಗಳು ಬಂದು ಕೊಡಿಸಲಿಲ್ಲ. ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘಗಳ ಸಂಘಟನೆಯಿಂದ ಇವತ್ತು ಗುಣಾತ್ಮಕ ಶಿಕ್ಷಣ ನಡೆಯೋದಕ್ಕೆ ಮಾನ್ಯವಾಗಿದೆ. ಸಂಘದ ಪದಾಧಿಕಾರಿಗಳು ನಾನು ಒಬ್ಬ ಅಧ್ಯಕ್ಷನಾಗಿ 9 ಗಂಟೆಗೆ 9 ಕಾಲಿಗೆ ಸ್ಕೂಲಲ್ಲಿ ಇರ್ತೇನೆ, ಇನ್ನೊಂದು ನಾನು ಮಾದರಿಯಾಗಿ ತೋರಿಸ್ತೇನೆ ಅಂತಕ್ಕಂಥ ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ದಯವಿಟ್ಟು ಇರಬೇಕಾದ್ರೆ ಸರ್ಕಾರಿ ಶಾಲೆಗಳಲ್ಲಿ, ತಮ್ಮ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ತಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಅನುಷ್ಠಾನ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೆ ನಾವು ಮುಂಚೂಣಿಯಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ಈ 4 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಕೃಷ್ಣಣ್ಣ ಅವರು, ಶ್ರೀರಾಮನ್ ಅವರು, KPS ಶಾಲೆ ಇಡೀ ರಾಜ್ಯದಲ್ಲಿ ಮಾದರಿ ಆಗಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೇವೆ. ಹಾಗೆಯೇ ನಮ್ಮ ಕ್ಲಸ್ಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳಿಗೂ ಕೂಡ ತಮ್ಮ ಕೈಯಲ್ಲಿ ಆದಷ್ಟು ದಾನಿಗಳಿಗಾಗಲೇ ಮುಖ ಮಾಡಿದ್ದಾರೆ. ನೋಡಿ, ನಮ್ಮ ಕೆನರಾ ಬ್ಯಾಂಕ್ನವರು ಸುಮಾರು ತಮ್ಮ ಮನಧನವನ್ನು ಅರ್ಪಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಡೆ ಮುಖ ಮಾಡಿದ್ರ, ತಾವೆಲ್ಲರೂ ಕೂಡ ದಾನಿಗಳ ಪಟ್ಟಿಯಲ್ಲಿದ್ದೀರಾ. ದಯವಿಟ್ಟು ಇನ್ನಷ್ಟು ಮಗದಷ್ಟು ಎಲ್ಲ ಶಾಲೆಗಳಿಗೂ ಕೂಡ ಈ ಒಂದು ದಾನದ ಕಾರ್ಯಕ್ರಮವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.